ಮುಂದುವರೆದ ಭಾಗ. ಆದರೆ ಶ್ರೀನಿವಾಸ್ ಅವಳ ಕೈಯನ್ನು ನೋಯಿಸದಂತೆ ಅತ್ಯಂತ ಪ್ರೀತಿಯಿಂದ ಇಟ್ಕೊಂಡಿದ್ದ. ಅವಳ ಕಣ್ಣುಗಳಲ್ಲೇ ತನ್ನ ಕಣ್ಣಿಟ್ಟು, 1 ನಿಮಿಷ ಮೇಡಮ್, ಅಷ್ಟೊಂದು ಆತುರ ಯಾತಕ್ಕೆ, ನಾನು ನಿಮ್ಮನ್ನು ಅಪಹರಣ ಏನು ಮಾಡಲ್ಲಪ್ಪ ಅಂತ ನಸುನಕ್ಕಿದ್ದ. ನಂತರ ಅವಳ ಹತ್ತಿರಕ್ಕೆ ಬಂದು ಅವಳ ಮುಖದ ಮೇಲೆ ಬಿದ್ದಿದ್ದ ಸಡಿಲವಾದ ಮುಂಗುರುಳನ್ನು ಮೆಲ್ಲನೆ ಕಿವಿಯ ಹಿಂದೆ ಸರಿಸಿ ಅವಳ ಕಿವಿಯೋಲೆಗಳನ್ನು ಸರಿಪಡಿಸ್ದ. ಅವನ ಬೆರಳುಗಳ ಸ್ಪರ್ಶಕ್ಕೆ ಸಿಂಚನಾಳ ಮೈಯಲ್ಲೊಂದು ವಿದ್ಯುತ್ ಸಂಚಾರ ಆಯಿತು. ಅವಳ ಕಿವಿಯ ಬಳಿ ಬಾಗಿ ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ಇವತ್ತು ನೀವು ಎಷ್ಟು ಸುಂದರವಾಗಿದ್ದೀರಿ ಅಂದರೆ ನನ್ನ ಕಣ್ಣುಗಳನ್ನು ತೆಗೆಯೋಕ್ಕೆ ಆಗ್ತಾ ಇಲ್ಲ. ಅವನು ಹಾಗೆ ಹೇಳಿ ಮುಗುಳ್ನಗುತ್ತಾ ಹೋದ. ಆದರೆ ಸಿಂಚನ ಮಾತ್ರ ಇದ್ದಲ್ಲೇ ಹೆಪ್ಪುಗಟ್ಟಿ ನಿಂತುಬಿಟ್ಲು. ಅವನು ತಾಗಿದ ಜಾಗದಲ್ಲಾದ ನವಿರಾದ ಸಂವೇದನೆ, ಆ ಸಾಮೀಪ್ಯ ತಂದ ಸಣ್ಣ ನಡುಕ, ಎಲ್ಲವೂ ವಸ್ತು. ಆ ಮಾತು ಹಲವರಿಂದ ಕೇಳಿದ್ಲು, ಆದರೆ ಶ್ರೀನಿವಾಸ್ ಹೇಳಿದ ರೀತಿ, ಆ ಕಣ್ಣಲ್ಲಿದ್ದ ಭಾವನೆ ಅವಳದಕ್ಕೆ ಹಾಳಕ್ಕಿಳಿದಿತ್ತು. ಅವಳು ತನ್ನದೇ ಆಲೋಚನೆಯಲ್ಲಿ ಮುಳುಗಿರುವಾಗಲೇ ಅವಳ ಗೆಳತಿಯರು ಬಂದು ಅವಳನ್ನು ಮಂಟಪಕ್ಕೆ ಕರೆದೊಯ್ದರು. ಇತ್ತ ವರನ ಅಜ್ಜಿ, ಬೇಗ ಹೊರಡಿ, ಮುಹೂರ್ತಕ್ಕೆ ಸಮಯ, ಸರಿಯಾಗಿ ಮಂಟಪಕ್ಕೆ ತಲುಪಬೇಕು ಅಂತ ಎಲ್ಲರನ್ನ ಆತರ ಪಡಿಸ್ತಾ ಇದ್ರು. ಅವರ ಈ ಗಾಬರಿಯನ್ನು ನೋಡಿದ ಅರುಣಾಚಲಂ ತಾತ ಹತ್ತಿರ ಬಂದು, ಏನಮ್ಮ, ಯಾಕೆ ಇಷ್ಟೊಂದು ಹದ್ಬದಿ ಮಾಡ್ತಿದ್ಯಾ, ಎಲ್ಲರೂ ಸರಿಯಾದ ಸಮಯಕ್ಕೆ ತಲುಪ್ತಾರೆ, ಈ ವಯಸ್ಸಿನಲ್ಲಿ ಇಷ್ಟೊಂದು ಉದ್ವೇಗ ನೀನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರು. ಅಜ್ಜಿ ಮುಖ ತಿರುಗಿಸ್ಕೊಂಡು, ನನ್ನ ಮೊಮ್ಮಗನ ಮದುವೆ ಪ್ರತಿಯೊಂದು ಶಿಸ್ತಾಗಿ ನಡಿಬೇಕಷ್ಟೇ, ನನಗೇನಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಬಿಡು ಅಂತ ಅಂದರು. ಅಬ್ಬಾ, ನಿನ್ನ ಜೊತೆ ಮಾತಾಡಿ ಯಾರಾದರೂ ಗೆಲ್ಲೋಕ್ಕೆ ಸಾಧ್ಯನಾ ಎಂದು ಅರುಣಾಚಲ ನಗ್ತಿದ್ದಾಗ ಅಲ್ಲಿಗೆ ಬಂದ ಅರುಣ್, ಓಹೋ, ವೃದ್ಧ ದಂಪತಿಗಳ ನಡುವೆ ರೋಮ್ಯಾನ್ಸ್ ಜೋರಾಗಿದೆಯಲ್ಲ ಅಂತ ರೇಗಿಸ್ತ. ಅಜ್ಜಿ ನಾಚಿ ವಾಲು, ಹಿರಿಯರಿಗೆ ಗೌರವ ಕೊಡೋದ್ಬಿಟ್ಟು ನಮ್ಮನ್ನ ರೇಗಿಸ್ತೀಯಾ ಅಂತ ನಕಲಿ ಕೋಪ ತೋರಿಸಿ ಹೊರಟು ಹೋದರು. ಕೊನೆಗೆ ಎಲ್ಲರೂ ಮದುವೆ ಮಂಟಪವನ್ನು ತಲುಪ್ತಿದ್ದಾರೆ. ಮಂಟಪದ ಪ್ರವೇಶ ದ್ವಾರದಲ್ಲಿ ವರ್ಣರಂಜಿತ ಹೂಗಳಿಂದ ವಿದ್ಯುತ್ ದೀಪಗಳ ಸಾಲಿನಲ್ಲಿ ಕಾರ್ತಿಕ್ ವೆಡ್ಸ್ ಕಾವ್ಯ ಅಂತ ಶೃಂಗಾರಗೊಂಡಿದ್ದ ಬೋರ್ಡ್ ಮಿನುಗ್ತಿತ್ತು. ಅದನ್ನು ನೋಡಿದ ಶ್ರೀನಿವಾಸ್ ಮತ್ತು ಸಿಂಚನ ಇಬ್ಬರ ಕಣ್ಣುಗಳು ಸಂಧಿಸಿದವು. ಮುಂಬರುವ ದಿನಗಳಲ್ಲಿ ತಮ್ಮ ಜೀವನದಲ್ಲಿ ಇಂತಹದೇ ಒಂದು ಸುಂದರ ಕ್ಷಣ ಬರಲಿದೆ ಎಂಬುದನ್ನು ಆ ಇಬ್ಬರ ನಗುವು ಮುನ್ಸೂಚಿಸುತ್ತಿತ್ತು. ಮದುವೆ ಮಂಟಪದಲ್ಲಿ ನಾದಸ್ವರದ ಮಂಗಳ ಧ್ವನಿ ಮೊಳಗ್ತಾ ಇತ್ತು. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಮತ್ತು ಹೂವಿನ ಅಲಂಕಾರಗಳ ನಡುವೆ ಸಂಬಂಧಿಕರ ನಗು ಹರಟೆ. ಸಂಭ್ರಮದ ವಾತಾವರಣ ಕ್ಷಣಾರ್ಧದಲ್ಲೇ ಬಿರುಗಾಳಿಗೆ ಸಿಲುಕಿದ ದೀಪದಂತೆ ಅಲ್ಲೋಲ ಕಲ್ಲೋಲವಾಯಿತು. ಸಿಂಚನ ತನ್ನ ಕೊಠಡಿಯಲ್ಲಿರಲಿಲ್ಲ. ಅವಳನ್ನು ಕರೆತರಲು ಹೋದ ಗೆಳತಿಯರು ಖಾಲಿ ಕೊಠಡಿಯನ್ನು ಕಂಡು ಕಂಗಾಲಾದರು. ಸಿಂಚನಳ ಡ್ರೆಸ್ಸಿಂಗ್ ಟೇಬಲ್ ಮೇಲೊಂದು ಪತ್ರ ಇತ್ತು. ನನಗೆ ಈ ಮದುವೆ ಇಷ್ಟ ಇಲ್ಲ, ನನ್ನ ಸ್ವಂತ ನಿರ್ಧಾರದಂತೆ ನಾನು ಈ ಮನೆಯನ್ನು ಬಿಟ್ಟು ದೂರ ಹೋಗ್ತಿದ್ದೀನಿ, ಯಾರೂ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಅಂತ ಬರೆಯಲಾಗಿತ್ತು. ಈ ಸುದ್ದಿ ಹರಡುತ್ತಿದ್ದಂತೆ ಮದುವೆ ಮಂಟಪದಲ್ಲಿ ಹಾಹಾಕಾರ ಎದ್ದಿತು. ಅಜ್ಜ ಅರುಣಾಚಲಂ ಆಘಾತದಿಂದ ಕುಸಿದು ಕುಳಿತರೆ ಅಜ್ಜಿ ಕಣ್ಣೀರಿಡೋಕ್ಕೆ ಶುರು ಮಾಡಿದ್ರು. ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ವಿ, ಕೊನೆಗೆ ನಮಗಿಂತಹ ಅವಮಾನ ತಂದಿಟ್ಬಿಟ್ಲಲ್ಲ ಅಂತ ಮನೆಯವರೆಲ್ಲರೂ ಕೂಡ ಸಿಂಚನಾಳ ಮೇಲೇ ಕೋಪಗೊಂಡು ಅವಳನ್ನು ತಪ್ಪು ತಿಳಿಯೋಕ್ಕೆ ಶುರು ಮಾಡಿದ್ರು. ಆದರೆ ಶ್ರೀನಿವಾಸನ ಮನಸ್ಸು ಮಾತ್ರ ಇದನ್ನು ಒಪ್ಪೋಕೆ ಸಿದ್ಧ ಇರಲಿಲ್ಲ. ಕೆಲವೇ ಗಂಟೆಗಳ ಮುಂಚೆ ತನ್ನ ಕಣ್ಣುಗಳನ್ನು ನೋಡಿ ನಾಚಿದ್ದ, ತನ್ನ ಸಣ್ಣ ಸಣ್ಣ ಮಾತುಗಳಿಂದ ತುಂಟತನದಿಂದ ಪ್ರತಿಕ್ರಿಯಿಸುತ್ತಿದ್ದ ಹುಡುಗಿ ಈಗ ಏಕಾಏಕಿ ಹೊಡೋಕೆ ಸಾಧ್ಯ ಇಲ್ಲ. ಅವನ ಸಿಕ್ಸ್ ಸೆನ್ಸ್ ಚೀರ್ತಾ ಇದೆ. ಇದು ಸುಳ್ಳು. ಯಾರಿಗೂ ತಿಳಿದಂತೆ ಶ್ರೀನಿವಾಸ್ ಮೆಲ್ಲನೆ ಸಿಂಚನಾಳ ಕೊಠಡಿಗೆ ಹೆಜ್ಜೆ ಹಾಕ್ತ. ಕೊಠಡಿಲೆಲ್ಲ ಶೋಧನೆ ನಡೆಸ್ತಾ. ಮೇಜಿನ ಮೇಲಿದ್ದ ಪತ್ರವನ್ನು ಕೈಗೆತ್ಕೊಂಡ. ಸೂಕ್ಷ್ಮವಾಗಿ ಗಮನಿಸ್ತಾ. ಆ ಅಕ್ಷರಗಳು ಸಿಂಚನಾಳ ಕೈ ಬರಹದಂತೆ ಇದ್ದರೂ ಎಲ್ಲೋ ಒಂದು ಕಡೆ ಗೀಚಿದಂತಾಗಿ ಆಮೇಲೆ ನೆಲದ ಕಡೆಗೆ ಕಣ್ಣು ಹಾಯಿಸಿದಾಗ ಮೇಕಪ್ ಕನ್ನಡಿಯ ಹತ್ತಿರ ಸಿಂಚನಾಳ ಪ್ರಿಯವಾದ ಚಿನ್ನದ ಕಿವಿಯೋಲೆ ಮತ್ತು ಒಡೆದ ಗಾಜಿನ ಬಳೆಗಳ ಚೂರುಗಳು ಬಿದ್ದಿರೋದು ಕಾಣಿಸ್ತು. ಶ್ರೀನಿವಾಸ್ ಕುಳಿತು ಚೂರುಗಳನ್ನೇ ಕೈಗೆತ್ಕೊಂಡಾಗ ಬಳೆ ಹೊಡೆದ ಜಾಗದಲ್ಲಿ ಸಣ್ಣ ರಕ್ತದ ಕಲೆಯೂ ಇತ್ತು. ಒಬ್ಬ ಹುಡುಗಿ ತನ್ನಿಷ್ಟದಂತೆ ಮನೆ ಬಿಟ್ಟು ಹೊಡುವಾಗಾದರೆ ತನ್ನ ಆಭರಣಗಳನ್ನು ಬಿಟ್ಟು ಹೋಗ್ತಾಳೆಯೇ, ರಕ್ತದ ಕಲೆ ಯಾಕಿರ್ತದೆ? ಶ್ರೀನಿವಾಸನ ಅನುಮಾನ ಖಚಿತ ಆಯಿತು. ಸಿಂಚನ ಓಡ್ ಹೋಗಿಲ್ಲ, ಅವಳನ್ನು ಯಾರೋ ಬಲವಂತವಾಗಿ ಖಂಡಿತ ಕಿಡ್ನಾಪೇ ಮಾಡಿದ್ದಾರೆ ಅಂತ. ತಕ್ಷಣವೇ ಶ್ರೀನಿವಾಸ್ ಕೊಠಡಿಯ ಕಿಟಕಿಯತ್ತ ನಡೆದ. ಕಿಟಕಿಯ ಸರಳುಗಳಲ್ಲಿ ಸಣ್ಣ ಬಟ್ಟೆಯ ತುಂಡು ಸಿಲುಕಾಕೊಂಡಿತ್ತು. ಹೊರಗೆ ನೋಡಿದ್ರೆ ಹಿತ್ತಲ ಹಸುವಿನ ಸಗಣಿಯ ನೆಲದಲ್ಲಿ ಅಜ್ಜಿಯ ಅಥವಾ ಸಿಂಚನಾಳ ಕಾಲಡಿಯಲ್ಲಿದ್ದ ರಫ್ ಆದ ಶೂಗಳು ಗುರುತುಗಳಿದ್ವು. ಮನೆಯವರ ಕೋಪ ಮತ್ತು ಅಪಮಾನದ ಹುರಿಯಲ್ಲಿ ಬೇಯ್ತಾ ಇರುವಂತಹ ಸತ್ಯ ಹೇಳಿದರೆ ಇನ್ನಷ್ಟು ಗೊಂದಲವಾಗ್ತದೆ ಅಂತ ಶ್ರೀನಿವಾಸ್ಗೆ ಅರ್ಥ ಆಗಿ ಸಿಂಚನಾಳನ್ನು ರಕ್ಷಿಸಲು ಸಮಯ ತುಂಬ ಕಡಿಮೆ ಇತ್ತು. ಅವನು ಯಾರಿಗೂ ಅನುಮಾನ ಬರದ ಹಾಗೆ ತನ್ನ ಕಾರಿನ ಕೀಲಿ ಕೈಯನ್ನು ಎತ್ಕೊಂಡು ಹಿತ್ತಲ ಬಾಗಿಲಿಂದ ರಹಸ್ಯವಾಗಿ ಬಂದ. ಅವನ ಬಳಿ ಇದ್ದದ್ದು ಒಂದೇ ಸುಳಿವು, ಕಿಟಕಿಯ ಬಳಿ ಸಿಕ್ಕಿದ್ದ ಶೂ ಗುರುತಿನ ದಿಕ್ಕು ಮತ್ತು ಸಿಂಚನಾಳ ಕಿವಿಯೋಲೆ. ಕಾರನ್ನು ಚಲಾಯಿಸುತ್ತಾ ರಸ್ತೆಯ CCTV ಕ್ಯಾಮೆರಾಗಳಿಂದ ಜಂಕ್ಷನ್ಗಳ ಕಡೆಗೆ ಶ್ರೀನಿವಾಸ್ ಗಮನ ಹರಿಸ್ತಾ
ಊರಿನ ಗಡಿ ದಾಟುವ ಮುಖ್ಯ ರಸ್ತೆಯ ಬಳಿ ಇದ್ದ ಪೆಟ್ರೋಲ್ ಬಂಕ್ ಒಂದರ ಬಳಿ ಕಾರ್ ನಿಲ್ಲಿಸಿ ಅಲ್ಲಿನ CCTV ದೃಶ್ಯಗಳನ್ನು ಪರೀಕ್ಷಿಸಲು ವಿನಂತಿಸಿದ. ಅದೃಷ್ಟವಶಾತ್ ಅರ್ಧ ಗಂಟೆಯ ಮುಂಚೆ ಕೆಂಪು ಬಣ್ಣದ ವ್ಯಾನ್ ಅತಿ ವೇಗವಾಗಿ ಆ ರಸ್ತೆಯಲ್ಲಿ ಸಾಗಿದ್ದು ಕಂಡುಬಂತು. ಶ್ರೀನಿವಾಸ್ನ ಕಣ್ಣುಗಳಲ್ಲಿ ರೋಷ ಮತ್ತು ಪ್ರೀತಿಯ ಕಿಡಿ ಒಟ್ಟೊಟ್ಟಿಗೆ ಮಿಂಚಿತು. ಸಿಂಚನ, ನಿನ್ನನ್ನು ಯಾರು ಕರೆದೊಯ್ದಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಕೂದಲಿನ ಹೆಳೆಗೂ ತೊಂದರೆಯಾಗೋ ಖಂಡಿತ ನಾನು ಬಿಡೋದಿಲ್ಲ. ನಿನ್ನನ್ನು ಕರೆತರೋದು ನನ್ನ ಜವಾಬ್ದಾರಿ. ಆ ಕೆಂಪು ವ್ಯಾನ್ ಹೋದ ದಿಕ್ಕಿನಲ್ಲೇ ತನ್ನ ಕಾರನ್ನು ಹೆದ್ದಾರಿಯತ್ತ ವೇಗವಾಗಿ ಧಾವಿಸ್ತ. ಕತ್ತಲಾದ ರಸ್ತೆಯಲ್ಲಿ ಪ್ರೀತಿಯ ಹುಡುಗಿಯನ್ನು ಹುಡುಕಾಟ ಮಾಡ್ಕೊಂಡು ಹೊರಟ ರಹಸ್ಯ ಕಾರ್ಯಾಚರಣೆ ಏನಾಗುತ್ತೋ ಗೊತ್ತಿಲ್ಲ. ರಾತ್ರಿಯ ಕತ್ತಲು ದಟ್ಟವಾಗ್ತಿತ್ತು. ನಿರ್ಜನ ರಸ್ತೆಯಲ್ಲಿ ಶ್ರೀನಿವಾಸ್ ಕಾರು ಬಿರುಗಾಳಿಯಂತೆ ಧಾವಿಸ್ತಾ ಇತ್ತು. ಮದುವೆ ಮನೆಯಲ್ಲೋ ಸಿಂಚನಾಳ ಮೇಲಿನ ಕೋಪ, ಅಪಮಾನದ ಮಾತುಗಳು ಮುಗುಲು ಮುಡ್ತಾ ಇದ್ದಾವೆ. ನಮ್ಮ ಗೌರವನ್ನೇ ಮಣ್ಣು ಹಾಕೋದ್ಲಲ್ಲೋ ಹಿರಿಯರ ಕಣ್ಣೀರಿಡ್ತಿದ್ದಾರೆ. ಆದರೆ ಶ್ರೀನಿವಾಸ್ನ ಇದೆ ಮಾತ್ರ ಬೇರೆದೇ ರಾಗ ಆಡ್ತಾ ಇದೆ. ಕಣ್ಣಿಗೆ ಕಂಡ ಪ್ರತ್ಯಕ್ಷ ಪತ್ರಕ್ಕಿಂತ ತನ್ನ ಮನಸ್ಸಿನಲ್ಲಿ ಮೂಡಿದವಳ ಬಗ್ಗೆ ಭಾವನೆ ಇದೆಯಲ್ಲ, ಅದೇ ದೊಡ್ಡದು. ಇಡೀ ಪ್ರಪಂಚವೇ ನಿನ್ನನ್ನು ತಪ್ಪು ತಿಳಿಯಲಿ ಸಿಂಚನ, ಆದರೆ ಈ ಶ್ರೀನಿವಾಸ್ ನಿನ್ನನ್ನು ಖಂಡಿತ ನಂಬ್ತಾನೆ ಅಂತ ಮನಸ್ಸಿನಲ್ಲೇ ಶಪಥ ಮಾಡುತ್ತಾ ಕಾರಿನ ವೇಗ ಹೆಚ್ಚಿಸ್ತಾ ಇದ್ದ ಊರ ಹೊರಗಿನ ಪಾಳು ಬಿದ್ದ ಹಳೆಯ ಗೋದಾಮೊಂದರಲ್ಲಿ ಸಿಂಚನಾಳ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಕಟ್ಟ ಹಾಕಲಾಗಿತ್ತು. ಅವಳ ನೆತ್ತಿಯ ಮೇಲೆ ಉರಿಯುತ್ತಿರುವ ಸಣ್ಣ ಬೆಳಕಿನ ಬುಡ್ಡಿಯ ಬೆಳಕಿನಲ್ಲಿ ರೌಡಿಗಳ ವಿಕೃತ ನಗು. ಕುಟುಂಬದ ಹಳೆಯ ವೈಷಮ್ಯ ತೀರಿಸಿಕೊಳ್ಳಲು, ಮದುವೆ ಮನೆಯ ಸಂತೋಷವನ್ನು ಹಾಳು ಮಾಡಲು ಶತ್ರುಗಳು ಮಾಡಿದ ಆಟ ಆಗಿತ್ತು. ಸಿಂಚನಾಳ ಕಣ್ಣುಗಳಿಂದ ತಡೆಯಲಾಗದೆ ಕಣ್ಣೀರು ಹರಿತಾ ಇತ್ತು. ಆದರೆ ಅಯ್ಯೋ, ಮನೆಯಲ್ಲಿ ಪ್ರತಿಯೊಬ್ಬರು ನನ್ನ ಹೋಗಿದಳ ತಪ್ಪು ತಿಳಿದಿದ್ದಾರಲ್ವ ಅನ್ನೋ ನೋವು ಅವಳನ್ನು ಹಿಂಡಿ ಸಾಯಿಸ್ತಾ ಇದೆ. ಆ ಕತ್ತಲೆಯಲ್ಲೂ ಅವಳ ಮನಸ್ಸಿನಲ್ಲಿ ಮಿನುಗಿದ್ದು ಅದೇ ಒಂದೇ ಒಂದು ಬಿಂಬ, ಶ್ರೀನಿವಾಸ್. ಕೆಲವೇ ಗಂಟೆಗಳ ಮುಂಚೆ ತನ್ನ ಮುಂಗುರಳನ್ನು ಸರಿಸಿ ನೀವು ತುಂಬ ಸುಂದರವಾಗಿದ್ದೀರಾ ಅಂತ ಪ್ರೀತಿಯಿಂದ ಪಿಸ್ಕೊಟ್ಟಿದ್ದ ಆ ಕಣ್ಣುಗಳು ಅವಳ ಕಣ್ಣು ಮುಂದೆ ಬಂದವು. ಅವನು ಬರ್ತಾನೆ, ಇಡೀ ಜಗತ್ತೇ ನನ್ನನ್ನು ಅವಮಾನಿಸಿದ್ರು, ಶ್ರೀನಿವಾಸ್ ಬಂದೇ ಬರ್ತಾನೆ, ಖಂಡಿತ ಹುಡ್ಕೊಂಡು ಬರ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆ ಅವಳ ಎದೆಯಲ್ಲಿ ಆಗಲೇ ಚಿಗುರೊಡೆದಿತ್ತು. ಗೋದಾಮಿನ ಹೊರಗೆ ಕಾರಿನ ಸದ್ದು ಕೇಳಿಸ್ತು. ಶ್ರೀನಿವಾಸ್ CCTV ಸುಳಿವುಗಳನ್ನು ಹಿಡಿದು ಕತ್ತಲ ಹಾದಿಯಲ್ಲಿ ಕ್ರಮಿಸಿ ಕೊನೆಗೂ ಆ ಜಾಗವನ್ನು ತಲುಪಿದ್ದ. ಕಾರಿನ ಲೈಟ್ ಆಫ್ ಮಾಡಿ ಸದ್ದಿಲ್ಲದೆ ಗೋದಾಮಿನ ಹಿಂಭಾಗದ ಕಿಟಕಿ ಬಳಿ ಬಂದ. ಒಳಗಿನ ದೃಶ್ಯ ಕಂಡ ತಕ್ಷಣ ರಕ್ತ ಕುದೀತು. ಭಯದಿಂದ ನಡುಗುತ್ತಾ ಕಣ್ಣೀರಿಡ್ತಿದ್ದ ಸಿಂಚನಾಳನ್ನು ಕಂಡ ಶ್ರೀನಿವಾಸ್ಗೆ ಎದೆ ಚುರ್ರಂತು. ಸರಳುಗಳ ಸಂದಿನಿಂದ ಒಳಗೆ ಧುಮುಕ್ತಾನೆ. ಯಾರಿಗೂ ಸಿಳುವು ಸಿಗದಂತೆ ನೆರಳಿನಂತೆ ಚಲಿಸಿ ಸಿಂಚನಾಳ ಹಿಂಭಾಗಕ್ಕೆ ಬಂದು ನಿಂತು ಅವಳು ಬಾಯಿ ಕಟ್ಟಿರುವಂತಹ ಬಟ್ಟೆಯನ್ನು ಮೆಲ್ಲನೆ ಸಡಿಲಗೊಳಿಸ್ತಾನೆ. ಸ್ಪರ್ಶ ಸವಿದೊಡನೆ ಸಿಂಚನ ಬೆಚ್ಚಿ ಬಿದ್ದು ತಿರುಗ್ತಾಳೆ. ಎದುರಿಗೆ ನಿಂತಿದ್ದ ಶ್ರೀನಿವಾಸನನ್ನು ಕಂಡು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ, ಆನಂದ ಮಹಾಪೂರವೇರಿತು. ಶ್ರೀನಿ, ನೀವು ಬಂದ್ರಾ ಅಂತ ಅವಳ ಧ್ವನಿ ಗಂಟಲಿನಲ್ಲೇ ಅಡಗಿ ಕಣ್ಣುಗಳಿಂದ ಮಳೆ ನೀರು ಸುರಿದಂಗೆ ಸುರಿತು. ನಾನಿದ್ದೀನಲ್ವಾ, ಇನ್ನೇನು ಹೆದರಬೇಡ ಅಂತ ಮೃದುವಾಗಿ ಪಿಸುಗುಡ್ತ. ಅವಳ ಕೈಕಾಲುಗಳ ಹಗ್ಗವನ್ನು ಬಿಚ್ಚಿ ಅವಳ ಅಂಗೈಯಲ್ಲಿದ್ದ ಗಾಯವನ್ನು ಕಂಡು ತನ್ನ ರೇಷ್ಮೆ ಕರ್ಚಿಫ್ನಿಂದ ಪ್ರೀತಿಯಿಂದ ಕಟ್ಟ. ಸಿಂಚನ ತನ್ನ ಎಲ್ಲ ಭಯವನ್ನು ಮರೆತು ಶ್ರೀನಿವಾಸ್ನ ಎದೆಗೆ ವಾಲಿ ಬಿಗಿಯಾಗಿ ಅಪ್ಕೊಂಡ್ಳು. ನಾನು ಓಡಿ ಹೋಗಿಲ್ಲ ಶ್ರೀನಿ, ಅವ್ರು ನನ್ನ ಅಂತ ಹೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಿದ್ಲು. ನನಗೆ ಗೊತ್ತು ಸಿಂಚನ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿಲ್ಲ. ನಿನ್ನ ಕಣ್ಣುಗಳೇ ನನಗೆ ಸತ್ಯ ಹೇಳ್ತಾ ಇವೆ. ನೀನೇ ನನ್ನ ಪ್ರಪಂಚ. ನಿನ್ನನ್ನು ಅನುಮಾನಿಸಿದರೆ ಈ ಶ್ರೀನಿವಾಸ್ ನಿನ್ನನ್ನು ಎಂದಿಗೂ ಬಿಟ್ಕೊಡಲ್ಲ ಎಂದಾಗ ಸಿಂಚನಳ ಹೃದಯದಲ್ಲಿ ಪ್ರೀತಿಯ ಹೊಸ ಸಾಗರವೇ ಹೊಕ್ಕಿ ಹರಿತು. ಇಬ್ಬರು ಅಲ್ಲಿಂದ ರಹಸ್ಯವಾಗಿ ಹೊರಬರಲು ಸಿದ್ಧರಾಗ್ತಿದ್ದಂತೆ ಗೋದಾಮಿನ ಬಾಗಿಲು ಶಬ್ದ ಮಾಡಿತು. ಶತ್ರುಗಳು ಇವರನ್ನು ಕಂಡು ಹಿಡಿದಿದ್ರು. ಮುಂದೇನು, ಶ್ರೀನಿವಾಸ್ ಸಿಂಚನಾಳನ್ನು ಸುರಕ್ಷಿತವಾಗಿ ಕರೆದೊಯ್ತಾನ? ಗೋದಾಮಿನ ಮುಖ್ಯ ಬಾಗಿಲು ಬಡಂ ಅಂತ ತೆರೆದುಕೊಳ್ಳುತ್ತೆ. ಕಿಡ್ನಾಪರ್ಗಳ ನಾಯಕ, ಅವನ ಜೊತೆಗಿದ್ದ 5-6 ಮಂದಿ ರೌಡಿಗಳು ಕೈಯಲ್ಲಿ ಲಾಠಿ ಕತ್ತಿಯನ್ನು ಹಿಡಿದುಕೊಂಡು ಒಳಗೆ ಬಂದರು. ಶ್ರೀನಿವಾಸ್ ಮತ್ತು ಸಿಂಚನ ಬಂದಾಗಿನಿಂದ ನಿಂತಿರುವುದು ಕಂಡ ವಿಲನ್ ವಿಕೃತವಾಗಿ ನಕ್ಕು, ಓಹೋ, ಮದುವೆ ಗಂಡಿನ ಕಡೆಯಿಂದ ಹೀರೋ ಬಂದಿದ್ದಾನೆ, ಆದರೆ ಇವತ್ತು ನೀವು ಇಬ್ಬರು ಇಲ್ಲಿಂದ ಜೀವಂತವಾಗಿ ಹೋಗಲ್ಲ, ಅಷ್ಟೇ ವ್ಯತ್ಯಾಸ. ಸಿಂಚನ ಭಯದಿಂದ ಶ್ರೀನಿವಾಸನ ಬೆನ್ನ ಹಿಂದೆ ಸರಿದು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಅವಳ ನಡುಕವನ್ನು ಅನುಭವಿಸಿದ ಶ್ರೀನಿವಾಸ್ ಅವಳ ಕೈಯನ್ನು ಮೆಲ್ಲನೆ ಸ್ಪರ್ಶಿಸಿ, ನನ್ನ ಹಿಂದೆನೇ ಇರು ಸಿಂಚನ, ನಿಮ್ಗೆ ಸಣ್ಣ ಗಾಯವಾಗೂ ನಾನು ಬಿಡಲ್ಲ, ಡೋಂಟ್ ವರಿ. ಅಲ್ಲಿಂದನೇ ಅವರಿಬ್ಬರ ನಡುವೆ ಆ್ಯಕ್ಷನ್ ಶುರುವಾಯಿತು. ಒಬ್ಬ ರೌಡಿ ಕತ್ತಿ ಬೀಸುತ್ತಾ ಬಂದಾಗ ಶ್ರೀನಿವಾಸ್ ಸಮಯ ಪ್ರಜ್ಞೆಯಿಂದ ಪಕ್ಕಕ್ಕೆ ಸರಿದು ಅವನ ಕೈಯನ್ನು ಮಡಚಿ ಸಿಂಚನಳಿಂದ ದೂರಕ್ಕೆ ತಳ್ದ. ತನ್ನಿಬ್ಬರು ಒಟ್ಟಿಗೆ ಆಕ್ರಮಣ ಮಾಡಲು ಬಂದಾಗ ಶ್ರೀನಿವಾಸ್ ಹಾರ್ಕೊಂಡು ಹೋಗಿ ಗೋದಾಮ್ನಲ್ಲಿದ್ದ ಮರದ ಪೆಟ್ಟಿಗೆಗೆ ಹೊದ್ದು ಅವರ ಮೇಲೆ ಬೀಳಿಸ್ದ. ಮುಂದೆ ಏನಾಗುತ್ತೆ ನೋಡೋಣ ಮುಂದುವರೆದ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.